ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಲಿ ಬ್ರೆಡ್ಡನ್ನು ಉಪಯೋಗಿಸ್ಕೊಂಡು ಒಂದು ತುಂಬ ಟೇಸ್ಟ್ ಆದ ಮತ್ತು ಡಿಫ್ರೆಂಟ್ ಆದ ಸ್ವೀಟ್ ರೆಸಿಪಿನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 3 ಸ್ಲೇಸ್ ಬ್ರೆಡ್ನ ತೊಗೊಂಡಿದ್ದೀನಿ. ಬ್ರೆಡ್ನ ತೊಗೊಂಡು ಒಂದು ನೈಫ್ನ ಯೂಸ್ ಮಾಡಿಕೊಂಡು ಈ ಸೈಡ್ಸನ್ನು ಹಾಗೆ ಕಟ್ ಮಾಡಿ ತೊಗೊಳ್ಳೋಣ. ಸೈಡ್ ಎಡ್ಜಸ್ ಇರುತ್ತಲ್ಲ ಅದು ಬೇಡ ನಮಗೆ, ಹಾಗಾಗಿ ಇದನ್ನು ಸೈಡಲ್ಲಿ ಕಟ್ ಮಾಡಿ ತೊಗೊಳ್ಳೋಣ. ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಬ್ರೆಡ್ ಸ್ಲೇಸ್ ಇದೆಯಲ್ಲ, ಇದನ್ನು ನಾವು ಆಫ್ ಆಗಿ ಕಟ್ ಮಾಡ್ಕೊಳ್ಳೋಣ. ಅರ್ಧ ಭಾಗಕ್ಕೆ ಕಟ್ ಮಾಡಿ ತೊಗೊಳ್ಳೋಣ. ನೋಡಿ, ಈ ಥರ ಅರ್ಧ ಭಾಗಕ್ಕೆ ಕಟ್ ಮಾಡಿ ತೊಗೊಳ್ಳೋಣ. ಇದೇ ಥರ ಎಲ್ಲ ಸ್ವಲ್ಪ ಬ್ರೆಡ್ ಪೀಸ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಎಲ್ಲನೂ ಅದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಇದನ್ನು ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಈಗ ಇದು ಸೈಡಲ್ಲಿರಲಿ. ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಈಗ ಈ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಈಗ ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಈ ಟೈಮಲ್ಲಿ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ರೆಡ್ ಸ್ಲೇಸ್ನ, ಅದನ್ನು ಎಣ್ಣೆಯಲ್ಲಿ ಜಸ್ಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತಗೋಬೇಕು. ತಕ್ಷಣವೇ ತಗೋಬಿಡಬೇಕು, ಇಲ್ಲಾಂದರೆ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬಿಟ್ಟರೆ ಎಣ್ಣೆ ಕುಡ್ಕೊಳ್ಳುತ್ತೆ. ಹಾಗಾಗಿ ನಾವು ತಕ್ಷಣಕ್ಕೆ ಹಾಕಿ ಎರಡು ಕಡೆನೂ ಫ್ರೈ ಮಾಡಿ ತಗೋಬೇಕಾಗತ್ತೆ. ನೋಡಿ, ಈ ಥರ ಬ್ರೌನ್ ಆದಾಗ ನಾವು ಎಣ್ಣೆಯಿಂದ ತೆಗಿಬೇಕಾಗತ್ತೆ. ಹೀಗೆ ತೆಗೆದು ಒಂದು ಈ ಥರ ಜರಡಿಯಲ್ಲಿ ಸ್ವಲ್ಪ ಎಣ್ಣೆನ ಫಿಲ್ಟರ್ ಆಗೋದಕ್ಕೆ ಇಡಬೇಕು. ಇದೇ ಥರ ಎಲ್ಲ ಪೀಸ್ಗಳನ್ನು ನಾವು ಫ್ರೈ ಮಾಡಿ ತಗೊಳ್ಳೋಣ. ನೋಡಿ, ಈಗ ಎಲ್ಲನೂ ಇದೇ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಸೈಡಲ್ಲಿ ಇರಲಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 3/4 ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, 3/4 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ನಾವು ಸಕ್ಕರೆ ಪಾಕ ಮಾಡ್ಕೋಬಾರ್ದು. ನಾವು ಗುಲಾಬ್ ಜಾಮೂನ್ಗೆಲ್ಲ ಮಾಡ್ಕೊಳ್ಳಲ್ವ, ಸಕ್ಕರೆ ಸ್ವಲ್ಪ ಅಂಟಾದರೆ ಸಾಕು. ಅದಕ್ಕೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕಾಗತ್ತೆ. ಸಕ್ಕರೆ ಪಾಕ ಕುದೀತಾ ಇದೆ. ಇದು ಇನ್ನೂ ಅಂಟು ಥರ ಆಗಿಲ್ಲ. ಒಂದು 5 ನಿಮಿಷ ಹಾಗೆಯೇ ಸ್ಟವ್ ಮೇಲೆ ಕುದೀಲಿ. ನೋಡಿ, ಈಗ ಒಂದು 5 ನಿಮಿಷ ಆಗಿದೆ. ನಾನು ಸ್ವಲ್ಪ ತೆಗೆದು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇದು ಅಂಟೋ ಸ್ಟೇಜಿಗೆ ಬಂದಿದೆ. ನೋಡಿ, ಕೈಯಲ್ಲಿ ತೊಗೊಂಡ್ರೆ ಹೀಗೆ ಅಂಟುತ್ತೆ. ಈ ಸ್ಟೇಜಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಬ್ರೆಡ್ ಪೀಸಸ್ನ ಆ್ಯಕ್ಚುಲಿ ಬ್ರೆಡ್ ಪೀಸಸ್ನ ನಾವು ತುಪ್ಪದಲ್ಲಿ ಫ್ರೈ ಮಾಡಿ ತೊಗೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ನಾವು ತುಪ್ಪದಲ್ಲಿ ಫ್ರೈ ಮಾಡೋಕ್ಕಾಗಲ್ಲ ಅನ್ನೋರು ಈ ಸ್ಟೇಜಲ್ಲಿ 2 ಸ್ಪೂನ್ ತುಪ್ಪನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ನಾವು ತುಪ್ಪದಲ್ಲಿ ಫ್ರೈ ಮಾಡಿ ತಗೊಂಡಷ್ಟೇ ಟೇಸ್ಟ್ ಇರುತ್ತೆ. ಈಗ ಇದ್ರ ತುಪ್ಪ ಮೆಲ್ಟ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಬಿಸಿ ಇರುತ್ತಲ್ಲ, ಹಾಗಾಗಿ ಮೆಲ್ಟ್ ಆಗಿಬಿಡುತ್ತೆ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಪೀಸಸ್ನ 1 ನಿಮಿಷ ಇದಕ್ಕೆ ಹಾಕಿ 1 ನಿಮಿಷ ಆದಮೇಲೆ ತೆಗೆದುಬಿಡಬೇಕಾಗತ್ತೆ. ಜಾಸ್ತಿ ಹೊತ್ತು ಹಾಕೋಬಾರ್ದು. ಜಾಸ್ತಿ ಹೊತ್ತು ಹಾಕೊಂಡ್ರೆ ಪೀಸಸ್ಸು ಮೆತ್ತಗಾಗ್ಬಿಡುತ್ತೆ. ಜಸ್ಟ್ ನಾವು ಇದಕ್ಕೆ ಸ್ವೀಟ್ ಬರಲಿ ಅನ್ನೋಕ್ಕೋಸ್ಕರ 1 ನಿಮಿಷ ಹಾಕಿ ತೆಗಿತಾ ಇದ್ದೀವಿ. ನೋಡಿ, ಹೀಗೆ 2 ಕಡೆನೂ ಚೆನ್ನಾಗಿ ತಿರುಗಿಸಿ 1 ನಿಮಿಷ ಆಗೋವರೆಗೂ ಹಾಕ್ಕೊಂಡು ತೆಗೆದುಬಿಡಿ. ಇದನ್ನೆಲ್ಲ ಒಂದು ಚನ್ನೀಲಿ ಎತ್ತಿಟ್ಕೊಳ್ಳೋಣ. ಎಕ್ಸ್ಟ್ರಾ
ಸಕ್ಕರೆ ಪಾಕ ಎಲ್ಲ ಫಿಲ್ಟ್ರ್ ಆಗಿಬಿಡುತ್ತೆ. ಇದೇ ಥರ ಎಲ್ಲನೂ ಅದೇ ಥರ ಮಾಡ್ಕೊಳ್ಳೋಣ. ಇದನ್ನು ನೀವು ಬಿಸಿ ಇರುವಾಗಲೇ ಮಾಡ್ಕೋಬೇಕು, ಸಕ್ಕರೆ ಪಾಕ ಬಿಸಿ ಇರುವಾಗಲೇ ಮಾಡ್ಕೋಬೇಕಾಗತ್ತೆ. ನೋಡಿ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೊತ್ತು 1-2 ನಿಮಿಷ ಹಾಗೇ ಬಿಡೋಣ. ಎಕ್ಸಸ್ ಆಗಿರೋ ಸಕ್ಕರೆ ನೀರೆಲ್ಲ ಫಿಲ್ಟ್ರ್ ಆಗಿಬಿಡುತ್ತೆ. ಈಗ ಈ ಎಕ್ಸ್ಟ್ರಾ ಇದೆಯಲ್ಲ, ಇದನ್ನು ನೀವು ಏನು ಮಾಡಬಾರ್ದು, ಇದನ್ನು ಒಂದು ಕಪ್ಪಿಗೆ ಹಾಕ್ಕೊಂಡು ಇಟ್ಕೊಳ್ಳಿ. ನಾನು ಆಮೇಲೆ ಹೇಳ್ತೀನಿ ಇದನ್ನು ಏನು ಮಾಡಬೇಕು ಅಂತ. ಮತ್ತು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ 1 ಗ್ಲಾಸ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡು ಹಾಲು ಕುದಿ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಈಗ ನೋಡಿ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಇಲ್ಲಿ 1/4 ಕಪ್ಪಷ್ಟು ರವೆನ ತಗೊಂಡಿದ್ದೀನಿ. ರವೆನ ಈ ಹಾಲಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪನೂ ಗಂಟುಗಳಿಲ್ದಿರೋ ಥರ ಮಿಕ್ಸ್ ಮಾಡೋಣ. ಹಾಲು ಕುದಿಯುವಾಗ ರವೆನೂ ಬೇಯುತ್ತೆ. ಈ ಪ್ರೋಸೆಸ್ ಮಾಡಬೇಕಾದ್ರೆ ನೀವು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಈಗ ನೋಡಿ ಹಾಲು ಗಟ್ಟಿ ಆಗ್ತಾ ಬಂತು. ಈ ಟೈಮಲ್ಲಿ ನಾನು ಇಲ್ಲಿ ಒಂದು 5-6 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ತಗೊಂಡಿದ್ದೀನಿ. ಈ ಮಿಲ್ಕ್ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಇಲ್ಲಿ ಸ್ವೀಟಿಗೆ ಏನೂ ಆ್ಯಡ್ ಮಾಡ್ತಾ ಇಲ್ಲ, ಜಸ್ಟ್ ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀವಿ. ನೀವು ಹಾಲಿಗೆ ಬದಲು ಕಂಡೆನ್ಸ್ ಮಿಲ್ಕೂ ಹಾಕ್ಕೋಬೋದು. ಈಗ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಗಟ್ಟಿ ಆಗ್ತಾ ಬಂತು ನೋಡಿ. ಇದು ಪೂರ್ತಿ ಗಟ್ಟಿ ಆಗಬೇಕು, ತಳ ಬಿಡ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಗಟ್ಟಿ ಆಗ್ತಾ ಬಂತು. ಈ ಸ್ಟೇಜಲ್ಲಿ ನಾವು ಸಕ್ಕರೆ ಪಾಕನ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಇಲ್ಲಿ ಸ್ವೀಟ್ಗೆ ಬರೀ ಈ ಸಕ್ಕರೆ ಪಾಕನೇ ಯೂಸ್ ಮಾಡ್ತಾ ಇರೋದು, ಬೇರೆ ಏನೂ ಹಾಕ್ತಾ ಇಲ್ಲ. ಈಗ ಪೂರ್ತಿ ಗಟ್ಟಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಹಾಕಿದ್ಮೇಲೆ ಸ್ವಲ್ಪ ತೆಳ್ಳಗಾಯಿತು. ಈಗ ಪೂರ್ತಿ ಗಟ್ಟಿ ಆಗೋವರೆಗೂ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾನೆ ಇರೋಣ. ಇದು ಗಟ್ಟಿ ಆಗ್ತಾ ಬಂತು. ಈ ಸ್ಟೇಜ್ ಆದರೆ ಸಾಕು ನೋಡಿ, ತಳ ಬಿಟ್ಕೊಳ್ತಾ ಇದೆ. ಇದಕ್ಕೆ ನಾವು ಸ್ವೀಟಿಗೆ ಬರೀ ಸಕ್ಕರೆ ಪಾಕದ ನೀರು ಅಷ್ಟೇ ಹಾಕಿದ್ದೀವಿ, ನಾವು ಸಕ್ಕರೆ ಏನೂ ಹಾಕ್ಕೊಂಡಿಲ್ಲ. ಇದು ತಣ್ಣಗಾದ ಮೇಲೆ ನಾವು ಕೋವನ್ನ ಟೇಸ್ಟ್ ಮಾಡ್ತೀವಲ್ಲ, ಅದೇ ಥರ ಟೇಸ್ಟ್ ಬರುತ್ತೆ. ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ನೋಡಿ ಪೂರ್ತಿ ಗಟ್ಟಿಯಾಗಿದೆ, ತಳ ಬಿಟ್ಕೊಳ್ತಾ ಇದೆ. ಇದು ನಾವು ಕೋವಾ ತಗೊಳ್ತೀವಲ್ಲ, ಕೋವಾ ಸ್ಟೇಜಲ್ಲಿದೆ ನೋಡಿ. ಇದು ಟೇಸ್ಟೂ ಹಾಗೇ ಇರುತ್ತೆ ಸ್ವಲ್ಪ ನೋಡಿ. ಈಗ ಇದನ್ನು ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಇನ್ನೊಂದು ಬಟ್ಲಿಗೆ ನಾವು ತೆಗೆದಿಟ್ಕೊಳ್ಳೋಣ. ಸಕ್ಕರೆ ಪಾಕದಿಂದ ತೆಗೆದಿಟ್ಕೊಂಡಿರೋ ಬ್ರೆಡ್ ಪೀಸಸ್ನ ಇನ್ನೊಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ಈ ಬ್ರೆಡ್ ಪೀಸ್ನ ಒಂದೊಂದೇ ತೆಗೆದು ನಾವಿಲ್ಲಿ ಸ್ಟಫಿಂಗ್ ರೆಡಿ ಮಾಡಿದ್ದೀವಲ್ಲ, ರವೆದು ಮತ್ತು ಹಾಲ್ದು, ಅದನ್ನು ಇದ್ರ ಮೇಲೆ ಸ್ವಲ್ಪ ಇಟ್ಟು ಸ್ಪ್ರೆಡ್ ಮಾಡಿ ಇನ್ನೊಂದು ಪೀಸನ್ನು ಇದ್ರ ಮೇಲೆ ಹೀಗೆ ಇಟ್ಟು ಪ್ರೆಸ್ ಮಾಡಬೇಕಾಗತ್ತೆ ನೋಡಿ. ಪ್ರೆಸ್ ಮಾಡಿ ಸುತ್ತಲೂ ಟೈಟಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಒಂದು ಸ್ಪೂನ್ ಸಹಾಯದಿಂದ ಹೀಗೆ ಈಕ್ವಲ್ ಮಾಡಿ ಬಿಡಬೇಕು. ಹೀಗೆ ನೋಡಿ ಎಲ್ಲನೂ ಇದೇ ಥರ ಮಾಡ್ಕೊಳ್ಳೋಣ. ಮಾಡಿ ಇನ್ನೊಂದು ಪ್ಲೇಟಲ್ಲಿ ಜೋಡಿಸ್ಕೊಳ್ಳೋಣ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಪೀಸ್ ಮೇಲೆ ನಾವು ಮಾಡಿ ಇಟ್ಕೊಂಡಿರೋ ಸ್ಟಫಿಂಗ್ ಮಾಡಿ ನೋಡಿ, ಹೀಗೆ ಇನ್ನೊಂದು ಪೀಸಿಂದ ಹೀಗೆ ಪ್ರೆಸ್ ಮಾಡಬೇಕಾಗತ್ತೆ. ಪ್ರೆಸ್ ಮಾಡಿ ಎಲ್ಲ ಸೈಡಲ್ಲಿ ಈಕ್ವಲ್ ಮಾಡ್ಕೊಳ್ಳೋಣ. ಇದೇ ಥರ ಎಲ್ಲನೂ ಮಾಡ್ಕೋಬೇಕಾಗತ್ತೆ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸ್ವೀಟು ಸೂಪರಾಗಿದೆ, ತುಂಬಾ ಟೇಸ್ಟ್ ಆಗಿದೆ. ಮಕ್ಕಳು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಹಾಗೇನೂ ತಿನ್ಬೋದು ಅಥವಾ ಫ್ರಿಜ್ಜಲ್ಲಿಟ್ಟು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಹಿಂಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದರೆ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ. ಸ್ವಲ್ಪ ಸ್ಟಫಿಂಗ್ನ ಹೀಗೆ ಬೇರೆ ಬಟ್ಲಲ್ಲಿ ತೊಗೊಂಡು ಬಿಸಿ ಹಾಲನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಹಾಲು ಹಾಕಿದಾಗ ಈ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಲೇಟ್ ತೊಗೊಂಡು ಒಂದು ಸ್ಲೇಸ್ನ ಹೀಗೆ ತೆಗೆದಿಟ್ಟು ಇದು ನೋಡಿ ನಾವು ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಕ್ರೀಮ್ ಥರ ಇರೋದನ್ನು ಇದ್ರ ಮೇಲೆ ಹಾಕ್ಕೋಬೇಕು. ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಇಲ್ಲಾಂದರೆ ಹಾಗೇ ಒಂದು 10 ನಿಮಿಷ ಇಟ್ಟು ಹಾಗೇ ತಿನ್ಕೋಬೋದು. ಇದು ತುಂಬಾ ಟೇಸ್ಟಾಗಿರುತ್ತೆ.
ನೀವು ಮನೇಲಿ ಒಂದ್ಸಲ ತಪ್ಪದೆ ಇದನ್ನು ಟ್ರೈ ಮಾಡಿ ನೋಡಿ. ಮಕ್ಕಳು ಅವಾಗವಾಗ ಮಾಡ್ಕೊಡೋಕ್ಕೆ ಹೇಳ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.